ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಜನವೋ ಜನ. ಸಾರಿಗೆ ಮುಷ್ಕರದ ಎಫೆಕ್ಟ್. ಮೆಟ್ರೋ ಕಡೆಗೆ ಜನ ಶಿಫ್ಟ್ ಆಗಿದ್ದಾರೆ. ಸಾಮಾನ್ಯ ದಿನಕ್ಕಿಂತ ಮೆಟ್ರೋ ಸಂಚಾರದಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿದೆ. ಮೆಟ್ರೋಗಾಗಿ ಸ್ಟೇಷನ್ ಒಳಗೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ದಿನನಿತ್ಯ ನಾವೇನು ಕ್ರೌಡ್ ನೋಡ್ತೀವಿ ಮೆಟ್ರೋ ಸ್ಟೇಷನ್ ಅಲ್ಲಿ, ಅದಕ್ಕಿಂತ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಪ್ರಯಾಣಿಕರು ಇರೋದನ್ನು ಗಮನಿಸಬಹುದು. ಮೆಟ್ರೋ ಟ್ರೈನ್ಗಾಗಿ ಕಾದು ನಿಂತಿರುವಂತಹ ಪ್ರಯಾಣಿಕರ ದೃಶ್ಯ, ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಯಾಣಿಕರು ಮೆಟ್ರೋ ರೈಲಿಗಾಗಿ ಕಾದು ನಿಂತಿರುವಂತಹ ದೃಶ್ಯ ನೀವೀಗ ಗಮನಿಸ್ತಾ ಇರೋದು. BMTC ಬಸ್ಗಳ ಓಡಾಟ ಇರುತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ಚಾನ್ಸ್ ತಗೊಳ್ಳೋದು ಬೇಡ, ನಮ್ಮ ಮೆಟ್ರೋ ಓಡಾಟ ಅಂತೂ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಜನ ಇವತ್ತು ಬಸ್ಗಳನ್ನು ಬಿಟ್ಟು ಮೆಟ್ರೋ ಟ್ರೈನ್ಗಳನ್ನು ಅವಲಂಬಿಸೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಹಜವಾಗಿಯೇ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರತಿನಿತ್ಯ ಏನಿರ್ತಾ ಇತ್ತು ಪ್ರಯಾಣಿಕರ ಸಂಖ್ಯೆ, ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರಯಾಣಿಕರ ಸಂಖ್ಯೆ ಕಂಡು ಬರ್ತಾ ಇದೆ. ಬೆಳಗ್ಗೆಯಿಂದ ಬೆಂಗಳೂರಲ್ಲಿ ನಾವು ಗಮನಿಸ್ತಾ ಇದ್ವಿ BMTC ಬಸ್ಗಳ ಓಡಾಟ ವಿರಳವಾಗಿ ಇದೆ. ಅಲ್ಲೊಂದು ಇಲ್ಲೊಂದು ಬಸ್ ಸಂಚರಿಸ್ತಾ ಇದ್ದಿದ್ದನ್ನು ಗಮನಿಸ್ತಾ ಇದ್ವಿ. ಮೆಜೆಸ್ಟಿಕ್ನಲ್ಲಿ ಅಥವಾ ಗೊರಗುಂಟೆಪಾಳ್ಯ ಈ ಭಾಗಗಳಲ್ಲೆಲ್ಲ ಒಂದು 4-5 ಬಸ್ಗಳು ಪ್ರಯಾಣಿಕರ ಅಗತ್ಯಕ್ಕೆ ತಕ್ಕ ಹಾಗೆ ಬೆಳಗ್ಗೆ 6:30 7 ಗಂಟೆ ಸುಮಾರಿಗೆ ಒಂದಷ್ಟು BMTC ಬಸ್ಗಳು ಸಂಚರಿಸ್ತಾ ಇತ್ತು. ಬಟ್ ಅದಾದ ಬಳಿಕ ಮೆಜೆಸ್ಟಿಕ್ನಲ್ಲಿ ಅಲ್ಲಿನ ಚಿತ್ರಣ ಗಮನಿಸಿದಾಗ ನಂತರದಲ್ಲಿ ಬಸ್ಗಳ ವ್ಯವಸ್ಥೆ ಇರೋದಿಲ್ಲ ಅನ್ನುವಂಥದ್ದು ಖಾತ್ರಿಯಾದ ಹಾಗಿತ್ತು. ಯಾಕಂದರೆ ಸಿಬ್ಬಂದಿ ಯಾರು ಬಸ್ಗಳನ್ನು ತೆಗೆಯೋದಿಲ್ಲ ಅಂತ ಹೇಳಿ ಬಸ್ಗಳಿಗೆ ಈಗಾಗಲೇ ಸ್ಟಿಕ್ಕರನ್ನು ಕೂಡ ಅಂಟಿಸಿದ್ದಾರೆ ಪ್ರಯಾಣಿಕರ ಮಾಹಿತಿಗೆ ಅಂತ. ಯಾವ ಬಸ್ಗಳನ್ನು ಪ್ಲಾಟ್ಫಾರ್ಮ್ಗಳಿಂದ ತೆಗೆದಿಲ್ಲ, ಬಸ್ಗಳೆಲ್ಲ ನಿಂತಲ್ಲೇ ನಿಂತಿದ್ದಾವೆ. ಸೊ ಈಗ ಮೆಜೆಸ್ಟಿಕ್ನಲ್ಲಿರುವಂಥ BMTC ಬಸ್ ಸ್ಟ್ಯಾಂಡ್ಗಳಿಗೆ ಬಂದಂಥ ಪ್ರಯಾಣಿಕರು ಬಸ್ ಇಲ್ಲ, ತಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಅಲ್ಲಿಂದ ನೇರವಾಗಿ ಮೆಟ್ರೋ ಸ್ಟೇಷನ್ ಕಡೆಗೆ ಬರ್ತಿದ್ದಾರೆ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಮತ್ತು ಈ ಬಸ್ ನಿಲ್ದಾಣ ಬಹಳ ಹತ್ತಿರದಲ್ಲಿರೋದ್ರಿಂದ ಬಸ್ಗಳು ಸಿಗದೆ ಇರೋ ಕಾರಣ ಪ್ರಯಾಣಿಕರು ಅಲ್ಲಿಂದ ಮೆಟ್ರೋ ಸ್ಟೇಷನ್ಗಳ ಕಡೆಗೆ ಬರ್ತಿದ್ದಾರೆ. ನಿಯರೆಸ್ಟ್ ಪಾಯಿಂಟಿಗೆ ಹೋಗೋದು ಮೆಟ್ರೋಯಿಂದ, ಅಲ್ಲಿಂದ ಏನು ವ್ಯವಸ್ಥೆ ಸಿಗುತ್ತೆ ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೆಟ್ರೋ ಟ್ರೈನ್ಗಳಿಗೆ ಅವಲಂಬಿಸ್ತಾ ಇರೋದ್ರಿಂದ ಇವತ್ತು ದಿನನಿತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಕಂಡು ಬರ್ತಾ ಇದೆ. ಟ್ರೈನ್ಗಾಗಿ ಜನ ಕಾದು ನಿಂತಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಾ. ನೂರಾರು ಸಂಖ್ಯೆಯಲ್ಲಿ ಮೆಟ್ರೋ ಟ್ರೈನ್ ಆಗಮನಕ್ಕಾಗಿ ಪ್ರಯಾಣಿಕರು ಕಾದು ನಿಂತಿರೋದು. ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟ್ ಇವತ್ತು ನಮ್ಮ ಮೆಟ್ರೋ ಮೇಲೂ ಕೂಡ ಪ್ರಯಾಣಿಕರ ಲೋಡ್ ಹೆಚ್ಚಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.